ಒಂದು ಟೀ ಅಂಗಡಿ ಇಲ್ಲ ರೀ ಸ್ವಾಮಿ. ಅಯ್ಯೋ, ಟೀ ಅಂಗಡಿ ಹುಡಿಕೊಂಡು ಸಾಕಾಗ್ಬಿಡೈತೆ. ವಾಪಸ್ ಹೋಗ್ಬಿಟ್ಟು ನೋಡೋಣ. ಗಾಡಿಯಲ್ಲಿ ಅದ್ಭುತವಾದ ವಿಷಯ, ನಮ್ಮ ಆಲ್ಮೋಸ್ಟ್ ಇದರಲ್ಲಿ ನಾನು ಯಾವತ್ತು ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ. ಒಂದು 3.3 ಕಿಲೋಮೀಟ್ರ್ ಬರುತ್ತೆ. ಅಂದರೆ 3 ಕಿಲೋಮೀಟ್ರು ತುಂಬ ಈರುಳ್ಳಿ ರೋಡ್ ಹೊಡೆದಿದ್ವಿ. ಈ UKP, ಕೋಲಾರ, ಬಳೋತಿ, ಮಸೋತಿ, ಆಮೇಲೆ ಮುಳುವಾಡ ಕಾಂಪ್ಲೆಕ್ಸ್ ಎಲ್ಲ ಕನ್ನಡದಲ್ಲಿ ಸಗದ ಬರ್ತಾರಪ್ಪ ಇಲ್ಲೆಲ್ಲ. ಇಲ್ಲಿ ನೋಡಿ, ಕಾರ್ ಗ್ಲೋರಿ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಬಾಗಲಕೋಟೆ ನಗರ ರಿಂಗ್ ರೋಡ್. ಇದು ಇದು ಕಡೆ ಹೋಗೋದು, ಈ ಕಡೆ ಸಿಟಿ ಕಡೆ ಹೋಗೋದು. ಇಲ್ಲಿ ಅಂಗಡಿಗಳಿದೆ ನೋಡಿ, ಇವೆಲ್ಲ ಅಂಗಡಿಗಳು. ಇದೊಂದು ಖಾನಾವಳಿ ಐತೆ. ಹೆಚ್ಚು ಕಮ್ಮಿ 1 ರಿಂದ 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ. ಒಂದು ಹೋಟ್ಲು ಸಿಗ್ತಾಯಿಲ್ಲ ನಾಷ್ಟ ಮಾಡೋದಕ್ಕೆ. ನಾಷ್ಟ ಹೋಗಲಿ, ಒಂದು ಟೀ ಅಂಗಡಿ ಸಿಗ್ತಾಯಿಲ್ಲ ನನಗೆ. ಒಂದು ಟೀ ಅಂಗಡಿನೂ ಸಿಗ್ತಾಯಿಲ್ಲ, ನಾಷ್ಟನೇ ಸಿಗ್ತಾಯಿಲ್ಲ ನೋಡಿ. ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? 9 ಗಂಟೆ ಟೈಮು. ಎಲ್ಲ ಕ್ಲೋಸ್. ಇವತ್ತು ಸಂಡೇ ಇರೋದ್ರಿಂದ ಎಲ್ಲ ಪ್ರತಿ ಒಂದು ಕ್ಲೋಸ್ ಇದೆ ಇಲ್ಲಿ. ತಲೆ ಕೆಟ್ಟೋಗ್ಬಿಟ್ಟು 1 ಕಿಲೋಮೀಟ್ರ್ ಬಂದು ನಾಷ್ಟ ಇಲ್ಲ, ಟೀ ಅಂಗಡಿ ಇಲ್ಲ. ಇಲ್ಲೊಂದು ಅದು ನಾಷ್ಟ ಇಲ್ಲ ಅದ್ರಾಗ. ಈ ರೋಡಲ್ಲಿ ಅಷ್ಟು ದೂರ ಹೋಗಿದ್ದೀನಿ, ಅಲ್ಲೂ ಇಲ್ಲ. ಏನೋ ಸಂತೆ ಇರಂಗಿತ್ತು ಅಲ್ಲಿ. 1 ಕಿಲೋಮೀಟ್ರ್ ಬಂದಿದ್ದೀನಿ ಸ್ವಾಮಿ. 1.5 ಕಿಲೋಮೀಟ್ರ್ ಹೋಗಿ ರಿಟರ್ನ್ ವಾಪಸ್ ಹೋಗ್ತಾಯಿದ್ದೀನಿ. ಗಾಡಿ ಕಡೆ ರಿಟರ್ನ್ ವಾಪಸ್ ಹೋಗ್ತಾಯಿದ್ದೀನಿ. ಏನು ಸಿಗ್ತಾಯಿಲ್ಲ ಇಲ್ಲಿ ನಮಗೆ. ಇಲ್ಲಿ ಅಟ್ಲೀಸ್ಟ್ ನಾಷ್ಟ ಸಿಕ್ಕಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಟೀ ಸಿಕ್ಕಿದ್ರೂ ಸಮಾಧಾನ ಆಗಿರೋದು. ಏನು ಸಿಗ್ತಾಯಿಲ್ಲ. ಹೋಗೋಣ, ಗಾಡಿ ಹೋಗ್ಬಿಟ್ಟು. ಗಾಡಿ ಖಾಲಿ ಮಾಡ್ತಾಯಿದ್ದಾರೆ. ಇವತ್ತು ಭಾನುವಾರ ಆದ್ರೂ ಗಾಡಿ ಖಾಲಿ ಮಾಡ್ತಾಯಿದ್ದಾರೆ. ಇಲ್ಲಿ ಖಾಲಿ ಆಗುತ್ತೆ. ಇಲ್ಲಿ 10 ಟನ್ನು 20 ಟನ್ನು ಬಿಜಾಪುರ. ನೆಕ್ಸ್ಟ್ ಬಿಜಾಪುರಕ್ಕೆ ಹೋಗ್ಬೇಕು. ಬಿಜಾಪುರ ಹೋಗೋದಾರಲ್ಲಿ ಏನೋ ಒಂದು ತಿನ್ಕೊಂಡು ಹೋಗೋಕ್ಕಾಗುತ್ತೆ. ಸದ್ಯಕ್ಕೆ ಗಾಡಿ ತೊಗೋಣ. ಗಾಡಿ ಭಾಳ ದೂರ ಐತೆ, ಕಾಣಲ್ಲ. ಒಂದು ರೋಡಲ್ಲಿ ಒಂದು ಟೀ ಅಂಗಡಿ ಇಲ್ಲ ರೀ ಸ್ವಾಮಿ. ಅಯ್ಯೋ, ಟೀ ಅಂಗಡಿ ಹುಡಿಕೊಂಡು ಸಾಕಾಗ್ಬಿಡೈತೆ. ವಾಪಸ್ ಹೋಗ್ಬಿಟ್ಟು ನೋಡೋಣ. ಗಾಡಿಯಲ್ಲಿ ಮಾಡ್ಕೊಳ್ಳೋಂದ್ರೆ ಏನೂ ಇಲ್ಲ. ಹಂಗಾಗಿ ಸ್ವಲ್ಪ ಹೋಗೋಣ ಅನ್ಕೊಂಡು ಬಂದೆ. ಅಂಗಡಿಗಳಿವೆ, ಆದರೆ ಟೀ ಅಂಗಡಿ ಇಲ್ಲ, ಹೋಟ್ಲಿಲ್ಲ. ಏನು ಮಾಡ್ತೀರಾ? ನಮ್ಮ ಬಾಗಲಕೋಟೆ ನವನಗರ್ ರಿಂಗ್ ರೋಡ್ ಇದು. ನವನಗರ್ ರಿಂಗ್ ರೋಡು ವಿದ್ಯಾನಗರ ಹತ್ತತ್ರ ಏನೋ ಇದು. ಸದ್ಯಕ್ಕೆ ಹೋಗೋಣ ಬರ್ರಿ, ಗಾಡಿ ತೊಗೋಣ. ಇಲ್ಲಿ ಸುಮ್ಮನೆ ಮೊಬೈಲ್ ಹಿಂಗೆ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ರೆ ಜನ ಎಲ್ಲ ನಮ್ಮನ್ನೇ ನೋಡ್ತಾರೆ, ಏನು ಇವ್ನು ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಯ್ತವನೆ ಅಂತ. ನೋಡಿ ಸ್ನೇಹಿತರೆ, ನಮ್ಮ ಅರ್ಜುನನ ಖಾಲಿ ಮಾಡ್ತಿರೋದು. ಸೀದಾ ಗೋಡನ್ ಒಳಕ್ಕೆ ಗಾಡಿ ಬಿಟ್ಬಿಟ್ಟಿದ್ದಾರೆ. ಗೋಡನ್ ಒಳಕ್ಕೆ ಬಂದಿರೋದು. ಇದೇ ಗೇಟು. ಲಾಸ್ಟ್ ಹಂಗೆ ಒಳಗೆ ಹೋಗಿ ನಿಲ್ಸಿದ್ದೀನಿ. ಅಲ್ಲಿ ಖಾಲಿ ಮಾಡ್ತಾವ್ರೆ. 4 ಜನ ಅವರೇ. ಮೇಲೆ ಇಬ್ಬರು ಕೆಳಗೆ ಇಬ್ಬರು, 4 ಜನ ಖಾಲಿ ಮಾಡ್ತಾವ್ರೆ. ನಾವು ಆರಾಮಾಗಿ ಚೇರ್ ಮೇಲೆ ಕೂತಿದ್ದೀನಿ. ಎಷ್ಟೊತ್ತು ಖಾಲಿ ಮಾಡ್ತಾರೋ ನೋಡೋಣ. ಈ ಖಾಲಿ ಟೈಮು 9:20. ಎಷ್ಟೊತ್ತು ಖಾಲಿ ಮಾಡ್ತಾರೆ ನೋಡ್ಬೇಕು. ಬಿಜಾಪುರ ಕಡೆ ಹೋಗೋದು ಎಲ್ಲ ಆ್ಯಂಗಲ್ಲು, ಶೀಟು. ಇದು ಅಷ್ಟೇ. ಅಂಗಡಿ ಹೆಸರು ಬಾಗಲಕೋಟೆ ಸ್ಟೀಲ್ಸ್ ಅಂತ. ಸೆಕ್ಟರ್ ನಂಬರ್ 3, ಬೈಪಾಸ್ ರೋಡ್, ಆಪೋಸಿಟ್ ಕ್ಯೂಬಾ ಮಸೀದಿ, ನವನಗರ್, ಬಾಗಲಕೋಟೆ. ಇಲ್ಲಿದೆ ಅಡ್ರೆಸ್. ಇಲ್ಲಿದೆ ನೋಡಿ. ಬಾಗಲಕೋಟೆ ಸ್ಟೀಲ್, ಸೆಕ್ಟರ್ ನಂಬರ್ 3, ಬೈಪಾಸ್ ರೋಡ್, ಆಪೋಸಿಟ್ ಕ್ಯೂಬಾ ಮಸೀದಿ, ನವನಗರ್, ಬಾಗಲಕೋಟೆ. ಅದರ ಪಾರ್ಟಿ ನಂಬರ್ ಐತೆ ಅಂತ ಅವ್ರು ಫೋನ್ ಮಾಡಿ ನನ್ನ ನಂಬರ್ ಕೇಳ್ಬೇಡ್ರಿ. ಅವ್ರಿಗೆ ಯಾರಿಗೂ ನನ್ನ ನಂಬರ್ ಗೊತ್ತಿರಲ್ಲ.
ಅವ್ರಿಗೆ ನನ್ನ ನಂಬರ್ ಗೊತ್ತಿರಲ್ಲ. ನೋಡೋಣ ಎಷ್ಟೊತ್ತು ಖಾಲಿ ಆಗುತ್ತೆ ಅಂತ. ನಾಷ್ಟ ಅಂತೂ ಎಲ್ಲಿ ನನಗೆ ಝೊಮ್ಯಾಟೋದಲ್ಲಿ ಆರ್ಡ್ರ್ ದೋಸೆ ಬರ್ತೈತೆ, ಇನ್ನೂ ಬಂದಿಲ್ಲ. ಹೋದರೆ ಅದೇ ಮಾಡ್ಕೊಳ್ಳೋದಷ್ಟೇ. ನಮ್ಮ ಅರ್ಜುನ ಖಾಲಿ ಮಾಡ್ಕೊಂಡು ತೂಕ ಪೇಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಒಂದು ನಿಮಿಷ. ಖಾಲಿ ಎಲ್ಲ ಆಯಿತು. ಖಾಲಿ ಗಾಡಿ ತೂಕ ಮಾಡ್ಬೇಕೀಗ. ಅಂದರೆ 1 ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟು ಬಿಜಾಪುರ ಹೋಗ್ಬೇಕು. ಖಾಲಿ ಮಾಡ್ಕೊಂಡು ಇವಾಗ ತೂಕ ಮಾಡಿ ಬಾಡಿಗೆ ಇಸ್ಕೊಂಡು ಎಲ್ಲಿಂದ ಬಿಜಾಪುರ ಕಡೆ ಹೋಗೋದು. ಇವರು ನಮ್ಮ ಲೇಬರ್, ಖಾಲಿ ಮಾಡೋಕೆ ಬಂದವರು ಇವರೇ ಲೇಬರು. ಇವಾಗ ಇಲ್ಲೊಂದು ವಿಷಯ ತೋರಿಸ್ತೀನಿ ಬರ್ರಿ. ಬೆಳಗ್ಗೆ ಆ ಕಡೆಯಿಂದ ಬರ್ಬೇಕಾದ್ರೆ ನೋಡ್ಕೊಬಂದಿದ್ದೆ. ಅದ್ಭುತವಾದ ವಿಷಯ. ನಮ್ಮ ಆಲ್ಮೋಸ್ಟ್ ಇದರಲ್ಲಿ ನಾನು ಯಾವತ್ತೂ ನಮ್ಮ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ ಅಂಥದ್ದೊಂದು ವಿಷಯ ಇಲ್ಲ ಐತೆ. ತೋರಿಸ್ತೀನಿ ಬರ್ರಿ, ಮುಂದೆ ಐತೆ. ಇಲ್ಲೆಲ್ಲೋ ನೋಡಿದೆ, ಇರಲಿ ಹಾಗೆ ಲೈವ್ನಲ್ಲೇ ಇರಲಿ, ತೋರಿಸ್ತೀನಿ. ಟಾಟಾ ಮೋಟಾರ್ಸು ಎಲ್ಲ ರಿಂಗ್ ರೋಡ್ ಇದು. ಟೋಟಲು ಬಾಗಲಕೋಟೆ ರಿಂಗ್ ರೋಡ್. ನವನಗರ ರಿಂಗ್ ರೋಡಲ್ಲ ಇದೆ. ನವನಗರ ರಿಂಗ್ ರೋಡ್. ಈ ರೋಡಲ್ಲಿ ಒಂದೇ ಒಂದು ಹಂಸು ಇಲ್ಲ, ಆದರೆ ಅಲ್ಲೊಂದು ಕಡೆ ಹಂಸ ಹಾಕಿದ್ದಾರೆ. ವಿಚಿತ್ರವಾಗಿ ಹಂಸ ಹಾಕಿದ್ದಾರೆ. ಆ ಥರ ಹಂಸು ನಾನು ಎಲ್ಲೂ ನೋಡಿಲ್ಲ. ಮುಂದೆ ತೋರಿಸ್ತೀನಿ ಬರ್ರಿ. ಎಲ್ಲ ರಿಂಗ್ ರೋಡು. ಅಲ್ಲಿ ಏನೋ ಅದೇನೋ ಐತೆ, ಅದು ಹಾಸ್ಪಿಟ್ಲೇನೋ, ಪಶು ಹಾಸ್ಪಿಟ್ಲೇನೋ, ಹಸುಗಳದೆಲ್ಲ ಇರ್ತಾವಲ್ಲ, ಪಶು ಚಿಕಿತ್ಸಾಲಯ ಅದು. ಇದೆಲ್ಲೋ ನೋಡಿದೆ ಬೆಳಗ್ಗೆ. ಒಂದು ಅದ್ಭುತವಾದ ಹಂಸು ಅಂದರೆ ಅದು ಅದ್ಭುತವಾದ ಹಂಸು. ಇದು ಜಿಲ್ಲಾ ಪಶು ಆಸ್ಪತ್ರೆ. ಹಿಂಗೆ ಹೋಗೋದಂತೀರಾ ಅಂತ? ಟರ್ನ್ ಅಂದ್ರೆ ಅಲ್ಲಿ ಸರ್ಕಲ್ಗೆ ಹೋಗಿ ಬರ್ಬೇಕನ್ನಲ್ಲ. ಹಾಂ, ಇದೆ ನೋಡಿ, ಅದು ಅದ್ಭುತ ನೋಡಿ. ಇಲ್ಲಿ ಹಂಸ್ ನೋಡಿ ಎಲ್ಲ ಹಾಕಿದ್ದಾರೆ. ಸ್ನೇಹಿತರೆ, ತೂಕನೂ ಆಯಿತು. ವಿಚಿತ್ರ ಏನಂದರೆ ನೋಡಿ, ಇದು ಡಿವೈಡರ್ ಇಲ್ಲಿ ಐತಲ್ಲ, ಹಂಸು ಆ ಕಡೆ ಇಕ್ಬೇಕು. ಇವರು ಡಿವೈಡರ್ ಬಿಟ್ಟು ಮುಂದೆ ಇಟ್ಟಿದ್ದಾರೆ ಹಂಸು. ಎಲ್ಲೈತೆ ನೋಡಿದ್ರಾ? ನೋಡಲ್ಲಿ ಇಟ್ಟಿದ್ದಾರೆ ಹಂಸು. ಡಿವೈಡ್ರಿಂದ ಈ ಕಡೆ ಇರಬೇಕು. ಈ ಕಡೆಯಿಂದ ಬರೋರಿಗೆ ಆ ಕಡೆಯಿಂದ ಬರೋಕ್ಕೆ ಸಮಸ್ಯೆ ಆಗ್ಬಾರ್ದು, ಯೂ ಟರ್ನ್ ಮಾಡೋರಿಗೆ ಸಮಸ್ಯೆ ಆಗ್ಬಾರ್ದು. ಸ್ಲೋ ಬರಬೇಕಂತ ಹಂಸು ಇಲ್ಲಿಕ್ಬೇಕು, ಆದರೆ ಅಲ್ಲಿಟ್ಟಿದ್ದಾರೆ. ಎಂಥ ಬುದ್ಧಿವಂತರು. ನಾವು ಈ ಥರ ಎಲ್ಲೂ ಫಸ್ಟ್ ಟೈಮ್ ನೋಡೋದು. ಇವಾಗ ತೋರಿಸ್ತೀನಿ ಬರ್ರಿ. ನಾನು ರಾಂಗ್ ರೂಟಲ್ಲಿ ಇದ್ದೀನಿ. ಇಲ್ಲೇ ಕಾಟ ಮಾಡಿದ್ದು, ಹಂಗಾಗಿ ರಾಂಗ್ ರೂಟಲ್ಲಿ ಇದ್ದೀನಿ ನಾನು. ಇವಾಗ ತಗೋತೀನಿ ನೋಡಿ, ಗೊತ್ತಾಗುತ್ತೆ. ನೋಡಿ, ಇದು ಡಿವೈಡ್ರು. ನೋಡಿ, ಡಿವೈಡ್ರ್ ಪಾಸ್ ಆದಮೇಲೆ ಹಂಸು. ಇದೇನಪ್ಪ ಇದು ನೋಡಿ, ಡಿವೈಡ್ರ್ ಪಾಸ್ ಆದಮೇಲೆ ಹಂಸು. ಯಾರಾದ್ರೂ ಆ ಥರ ಮಡಗ್ತಾರ ನೋಡಿ? ಆ ಕಡೆ ತೋರಿಸ್ತೀನಿ ನೋಡಿ, ಸರದಾಜಿ ಗಾಡಿ ನೋಡಿ, ಹಂಸ ಹಾರಿಸ್ತಾ ಇದ್ದಾನೆ. ಡಿವೈಡ್ರ್ ಇರೋದು, ಕಾರ್ ಬರುತ್ತವ, ಡಿವೈಡ್ರ್ ಇರೋದು, ಹಂಸ ಇಲ್ಲಿ ಇಟ್ಟಿದ್ದಾನೆ. ಇಲ್ಲಿ ಏನು ಸ್ಲೋ ಮಾಡ್ಬೇಕಪ್ಪ ಈ ಜಾಗದಲ್ಲಿ? ನೋಡಿ, ಎಲ್ಲಿಟ್ಟಿದ್ದಾರೆ ಹಂಸ. ಬುದ್ಧಿವಂತರಲ್ವಾ? ಡಿವೈಡ್ರ್ ಇಲ್ಲಿರೋದು, ಹಂಸ ಇರೋದು ಇಲ್ಲಿ. ಯಾರೋ ಬುದ್ಧಿವಂತ ಇಂಜಿನಿಯರ್ ರೋಡ್ ಮಾಡಿರೋದ. ಸದ್ಯಕ್ಕೆ ನಾವು ಯಾವುದಪ್ಪ, ಹುಬ್ಳಿ, ಬಿಜಾಪುರ, ಬೆಳಗಾವಿ, ಜಮಖಂಡಿ, ನಾವು ಅಲ್ಲಿ ಹೋಗಿ ಏನಾರು ಟೀ ಕುಡಿಯೋಣ. ಬೆಳಗ್ಗೆಯಿಂದ ಒಂದು ಟೀ ಕುಡ್ದಿಲ್ಲ. ನಾಷ್ಟ ಮಾತ್ರ ಝೊಮ್ಯಾಟೋದಲ್ಲಿ ತರಿಸಿ ತಿನ್ಕೊಂಡೆ. ಟೀ ಕುಡ್ಕೊಂಡು ಮುಂದಿಂದು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಇನ್ನೂ ಬಾಡಿಗೆ ದುಡ್ಡು ಹಾಕಿಲ್ಲ. ಬಾಡಿಗೆ ದುಡ್ಡೇನೋ ಅಕೌಂಟಿಗೆ ಹಾಕ್ತೀನಿ ಅಂತವನೇ, ಹಾಕ್ಸ್ಕೊಂಡೆ ಹೊರಡಬೇಕು. ಅದಕ್ಕೆ ಅಲ್ಲಿಗೆ ಹೋದ್ಮೇಲೆ ಲೇಟ್ ಮಾಡಿಬಿಡ್ತಾರೆ ಅವರು. ಫೋನ್ಗಳಿತ್ತಲ್ಲ ಅವೆಲ್ಲ ಮಾಡ್ತಾರೆ. ಹಂಗಾಗಿ ಇಲ್ಲೇ ನಿಂತ್ಕೊಂಡು ಹಾಕ್ಸ್ಕೊಂಡು ಹೋಗ್ಬೇಕು. ಸ್ನೇಹಿತರೆ, ಇದೆ ನಮ್ಮ ಗದ್ದಿನಕೆರೆ ಕ್ರಾಸ್ ಅಂತ ಹೇಳ್ತಾರೆ. ಇಲ್ಲಿಂದ ಲೆಫ್ಟ್ಗೆ ಹೋದರೆ ಲೋಕಾಪುರ, ಮುಧೋಳು, ಜಮಖಂಡಿ, ಬೆಳಗಾವಿ ಹೋಗುತ್ತೆ.
ರೈಟ್ಗೆ ಹೋದರೆ ಬಾಗಲಕೋಟೆ, ಮುನಗುಂದ, ಹೊಸಪೇಟೆ ಹೈವೇ. ನಾವು ಸೀದಾ ಹೋಗ್ಬೇಕು ಬಿಜಾಪುರ ಆ ಕಡೆ. ಇದು ಸರ್ಕಲ್ ಇರಲಿಲ್ಲ, ಈಗ ಸರ್ಕಲ್ ಮಾಡಿಬಿಟ್ಟಾರೆ. ಇದು ನಮ್ಮದು ಮಾಮೂಲಿ ಲೋಕಾಪುರ ಮುಧೋಳ್ ರೋಡು. ನಮ್ಮ ಬಾಗಲಕೋಟೆ ರಮೇಶ್ ರಾತ್ರಿ ಸಿಕ್ಕಿದ್ರಲ್ಲ, ಅವ್ರ ಊರು ಹಂಗೆ ಲೋಕಾಪುರದವರು. ಅವ್ರು ಲೋಕಾಪುರದವ್ರು, ಅವ್ರ ಊರಿಗೆ ಹಂಗೆ ಹೋಗೋದು. ಹಿಂಗೆ ನಾವು ಸೀದಾ ಹೋಗ್ತಿರೋದು. ಓ ಭಯ್ಯ, ಹೆಡ್ಲೈಟ್ ಬಂದ್ ಕರೋ. ಎಲ್ಲ ಬಸ್ಸಿಗೆ ಎಷ್ಟು ಚೆನ್ನಾಗಿ ಕಾಯ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ. ನಾವು ಈಗ ಇಲ್ಲಿಂದ ಡೈರೆಕ್ಟ್ ಬಿಳಿಗಿಯಿಂದ UKP ಕ್ರಾಸ್, ಮುಳವಾಡ, ಹಂಗೆ ಮುಳವಾಡದಿಂದ ಡೈರೆಕ್ಟ್ ಬಿಜಾಪುರದಿಂದ ಬೈಪಾಸಿಗೆ ಹೋಗಿ ಬೈಪಾಸಿಂದ APMC ಒಳಗೆ ಬರಬೇಕು. APMC ಒಳಗಡೆ ಖಾಲಿ ಆಗೋದು, ಬಿಜಾಪುರ APMC ಒಳಗೆ. ಸದ್ಯಕ್ಕೆ ಹೋಗೋಣ. ರೋಡ್ ಮಾತ್ರ ಹಿಂಗೆ ಐತೆ. ಸುಮಾರು ದಿವಸ ಆಗಿತ್ತು ನಾನು ಬಂದು. ಈ ಗಾಡಿಯಲ್ಲಿ ಬಂದಿಲ್ಲ, ಈ ರೋಡಲ್ಲಿ. ನಮ್ಮ ಅಂಬಾರಿಯಲ್ಲಿ ಓಡಾಡಿದ್ದೀನಿ. ಈ ಗಾಡಿಯಲ್ಲಿ ಇದೇ ಫಸ್ಟ್ ಟೈಮ್. ಅಂದರೆ ಅಲ್ಲಿಂದ ಆ ಕಡೆ ಹೋಗಿದ್ದೀನಿ, ಲೋಕಾಪುರ ಕಡೆ ಹೋಗಿದ್ದೀನಿ, ಈ ಕಡೆ ಹೋಗಿಲ್ಲ. ನೋಡ್ರಿ, ಆರಾಮಾಗಿ ಹೋಗೋಣ. ಸ್ನೇಹಿತರೆ, ಬಿಳಿಗಿ ಬಿಟ್ಟು ಮುಂದೆ ಬರ್ತಾ ಇದ್ದೀನಿ. ಇದು ನೋಡಿ, ಇದು ನಮ್ಮ ಆಳಮಟ್ಟಿ ನದಿ ಬ್ಯಾಕ್ ವಾಟರ್ ಎಲ್ಲ ನೋಡಿ. ನೋಡಿ, ಇದು ಬ್ರಿಡ್ಜು. ಈ ಬ್ರಿಡ್ಜು ಬಂದ್ಬಿಟ್ಟು 3.3 ಕಿಲೋಮೀಟ್ರ್ ಬರುತ್ತೆ. ಅಂದರೆ 3 ಕಿಲೋಮೀಟ್ರು 300 ಮೀಟ್ರ್ ಏನೋ ಬರುತ್ತೆ ಇದು ಟೋಟಲ್. ಈ ಬ್ರಿಡ್ಜು ಟೋಟಲ್ 3 ಕಿಲೋಮೀಟ್ರ್ 300 ಪಾಯಿಂಟ್. ನೀರು ಕಮ್ಮಿ ಬೇಸಿಗೆ ಇರೋದ್ರಿಂದ, ಇಲ್ಲಾಂದರೆ ಎಲ್ಲ ನೀರಿರೋದು ಕಣ್ಣಿಗೆ ಕಾಣಷ್ಟು ದೂರ. ಇದು ಬಂದ್ಬಿಟ್ಟು ಆಳಮಟ್ಟಿ ಸೀದಾ ಡ್ಯಾಮಿಗೆ ಹೋಗುತ್ತೆ ನೀರು. ಡ್ಯಾಮಿಗೆ ಹೋಗಿ ಸೇರುತ್ತೆ ನೀರು. ಇದು ಮಹಾರಾಷ್ಟ್ರ ಕಡೆಯಿಂದ ಬರೋದು, ಕೃಷ್ಣಾ ನದಿ. ನೀರು ಭಾಳ ಅಂದರೆ ಭಾಳ ಕಡಿಮೆ. ಮುಂಚೆ ಎಲ್ಲ ಬರ್ಬೇಕಾದ್ರೆ ಕಣ್ಣಿಗೆ ಕಾಣಷ್ಟು ದೂರ, ಎಲ್ಲಿ ಹೋದ್ರೂ ನೀರೇ ಕಾಣೋದು. ಇದು ಇವೆಲ್ಲ ಹಸಿರೆಲ್ಲ ಏನೂ ಇರ್ತಿರ್ಲಿಲ್ಲ ನೋಡಿ. ಈ ಹಸಿರು ಏನೂ ಇರ್ತಿರ್ಲಿಲ್ಲ, ಎಲ್ಲ ನೀರೇ ಕಾಣೋದು. ಇವತ್ತು ನೀರು ಕಡಿಮೆ. ನಾನು ತಿಳಿದ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲೇ ಇದೆ ಅತಿ ಉದ್ದದ ಬ್ರಿಡ್ಜು ಇರ್ಬೋದು ಅಂದ್ಕೊಂಡಿದ್ದೀನಿ. 1 ಅವರದ್ದು 1 ಕಿಲೋಮೀಟ್ರ್ ಏನಾಯ್ತು ಅಷ್ಟೇ. 3.3 ಕಿಲೋಮೀಟ್ರ್ ಯಾವೂ ಇಲ್ಲ ಅಂದ್ಕೊಂಡಿದ್ದೀನಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ಸಲ್ಲಿ ಹಾಕಿ, ಯಾವ ಊರಾಗಾರ ಇದ್ದರೆ 3.3 ಮೇಲೆ ಬಂದರೆ. ಅದಕ್ಕಿಂತ ಕಮ್ಮಿ ಬಂದರೆ ಬೇಡ. ನೋಡಿ, ಸೆಂಟ್ರಲ್ ಹಚ್ಚ ಹಸಿರು ಎಲ್ಲೆಲ್ಲ ಹೆಂಗವೆ ಆ ಬ್ರಿಡ್ಜು. ಇನ್ನೊಂದು ಇದು ನೋಡಿದ್ರೆ ನೋಡಿ, ಆ ಕಾರ್ ಎಷ್ಟು ದೂರದಲ್ಲಿ ಬರ್ತಾ ಇರೋದು ಗೊತ್ತಾ? ಅದು ನೋಡಿದ್ರಾ ಹಿಂಗೆ ಇವಾಗ ಬಂತು ಕಾರು. ಹೋಗೋಣ. ಆಲೆ ಇಲ್ಲೇನೋ ಮಣ್ಣೆಲ್ಲ ಉತ್ತುವರಿ ಮಾಡ್ತಿರಂಗೆ ಕಾಣ್ತಾರಪ್ಪ. ಮಣ್ಣೆಲ್ಲ ತೆಗಿತಾರಂಗೆ ಕಾಣ್ತಾರೆ. ಡ್ಯಾಮಲ್ಲಿ ಎಲ್ಲಿವರೆಗೂ ನೀರಿರೋದು ಗೊತ್ತಾ? ನೀರೇ ಇಲ್ದಂಗೆ ಆಗ್ಬಿಡೆ. ಮಳೆಗಾಲ ಬಂದರೆ ಫುಲ್ಲು ನೀರು ಬಂದ್ಬಿಡ್ತವೆ. ಆಳಮಟ್ಟಿ ಡ್ಯಾಮು, ಅಲ್ಲಿಂದ ಸೀದಾ ಫುಲ್ಲಾಗಿದ್ದು ನಾರಾಯಣಪುರ ಡ್ಯಾಮು. ಹಂಗೆ ಹೋಗಿ ನೋಡಲ್ಲಿ ಗಾಡಿ ಏನೋ ಮಣ್ಣು ಉತ್ತುವರಿ ಎಲ್ಲ ಮಾಡ್ತಿರಂಗೆ ಅವ್ರೆ. ಆಂಧ್ರ ಹೋಗ್ಬಿಡ್ತಿದ್ದು ನೀರು. ಕೃಷ್ಣಾ ನದಿ. ನನ್ನ ಅನಿಸಿಕೆ ಅರ್ಧ ಬ್ರಿಡ್ಜ್ ಬಂದಿರ್ಬೋದು ಅಷ್ಟೇ. ಇನ್ನೂ ಅರ್ಧ ಬ್ರಿಡ್ಜ್ ಬೇಜಾನ್ ಐತೆ. ಎಲ್ಲ ನೀರೇ ಇರ್ಬೇಕು ಲೆಕ್ಕದಲ್ಲಿ. ಎಲ್ಲ ನೀರು ಇರಬೇಕು. ಕಾಣ್ತಿರವೆಲ್ಲ ನೀರಿಲ್ಲ. ಎಲ್ಲ ನೋಡಿ, ಇಲ್ಲೆಲ್ಲ ನೀರು ಇರೋದು ಅವಾಗ. ಅದಕ್ಕೆ ಇಷ್ಟು ಉದ್ದ ಬ್ರಿಡ್ಜ್ ಕಟ್ಟಿರೋದು. ಇಲ್ಲೆಲ್ಲ ಹೊಲ ಇದ್ದರೆ ಇಲ್ಲಿಗೆ ಬ್ರಿಡ್ಜ್ ಎಂಡ್ ಮಾಡಿರೋರು. ಇಷ್ಟುದ್ದ ಬ್ರಿಡ್ಜ್ ಕಟ್ಟಿದ್ರೆ ಇಲ್ಲೆಲ್ಲ ನೀರು ಬರುತ್ತೆ. ಅಲ್ಲೇನೋ ಮಣ್ಣು ಬೇರೆ ಆಗಿತ್ತವ ನೋಡಿ ಇಟಾಚಿಯಲ್ಲಿ. ಏನೇನೋ ಮಾಡ್ತಾರಪ್ಪ. ನಮ್ಮ ಬೆಂಗಳೂರ ಕೆರೆಗಳನ್ನೆಲ್ಲ ಮುಚ್ಚಿ ಬಿಲ್ಡಿಂಗ್ ಕಟ್ತಾ ಇದಾರಲ್ಲ, ಆ ಥರ ಏನಾರ ಮಾಡ್ತಾರ ಇವರು. ಮಳೆಗಾಲದಲ್ಲಿ ಸರಿಯಾಗಿ ಒಂದು ಸೀಸನ್ ಸರಿಯಾಗಿ ಮಳೆ ಒಯ್ದುಬಿಟ್ರೆ ಎಲ್ಲ ಕುಸ್ಕೊಂಡು ಹೋಗ್ಬಿಡ್ತಾರೆ. ಹೋಗೋಣ. ಇನ್ನೂ ಬ್ರಿಡ್ಜು ಎಷ್ಟು ದೂರ ಆಯಿತು ಯಪ್ಪ. ಎಷ್ಟು ದೂರ ಆಯಿತು.
ಇಲ್ಲೆಲ್ಲ ಜೋಳ ಎಲ್ಲ ಬೆಳೆದವ್ರು ನೋಡಿ, ಇಲ್ಲೆಲ್ಲ ಜೋಳ ಬೆಳೆದವ್ರೆ. ಇಲ್ಲೆಲ್ಲ ಕಬ್ಬು, ಈರುಳ್ಳಿ, ಜೋಳ ಜಾಸ್ತಿ ಬೆಳೆ ಇಲ್ಲಿ. ಈ ಕಡೆಲ್ಲ ಒಂದು ಟೈಮಲ್ಲಿ ನಮ್ಮ ಕ್ಯಾಂಟ್ರ್ ಗಾಡಿ ಇದ್ದಾಗ ಈ ಸರೌಂಡಿಂಗಿಂದ ತುಂಬ ಈರುಳ್ಳಿ ಲೋಡ್ ಹೊಡೆದಿದ್ವಿ. ಈ UKP, ಕೋಲಾರ, ಬಳೋತಿ, ಮಸೂತಿ, ಆಮೇಲೆ ಮುಳವಾಡ, ಈ ಸರೌಂಡಿಂಗ್ ಪೂರ್ತಿ ಕೂಡ್ಗಿ ಕ್ರಾಸು, ಎಲ್ಲ ಕಡೆಯಿಂದ ಈರುಳ್ಳಿ ಹೊಡೆದು ಬಿಟ್ಟಿದ್ವಿ ಆವಾಗ. ಇಲ್ಲಿ ಮುಂದೆ ಹೋದರೆ ಕಾರಜೋಳ ಅಂತ ಒಂದು ಊರು ಬರುತ್ತೆ, ಕಾರಜೋಳ ಅಂತ, ಅಲ್ಲಿ ಎಲ್ಲ ಕಡೆ ತುಂಬಿದ್ವಿ ಆವಾಗ. ಬರ್ರಿ ಈರುಳ್ಳಿನ ಹೊಡಿತಿದ್ವಿ ನಮ್ಮ ಕ್ಯಾಂಟ್ರ್ ಇದ್ದಾಗ. ಬ್ರಿಡ್ಜ್ ಇಲ್ಲಿಗೆ ಕಂಪ್ಲೀಟ್. ಬರ್ರಿ ಆರಾಮಾಗಿ ಹೋಗೋಣ. ಹಳೆ ನೆನಪುಗಳೆಲ್ಲ ನೆನೆಸ್ಕೊತ ಇರಬಾರ್ದು. ಈಗ ಮುಂದೆ ಆಗೋದನ್ನು ಇದು ಮಾಡ್ಕೊಂಡು ಗುರಿ ಇಟ್ಕೊಂಡು ಮುಂದೆ ಇದನ್ನು ಮಾಡಬೇಕು ಅನ್ನೋದೊಂದು ಗುರಿ ಇಟ್ಕೊಂಡು ಗಾಡಿ ಓಡಿಸ್ತಾ ಇರೋಣ. ಆಗಿದ್ದು ಹೋಗಿದ್ನೇ ನೆನೆಸ್ಕೊಂಡು ಫೀಲಿಂಗಲ್ಲಿ ಕೂತ್ಕೊಂಡ್ರೆ ಈಗ ಹೋಗಿದ್ದೆಲ್ಲ ಯಾವುದು ಬರಲ್ಲ. ಬರಬೇಕಂದ್ರೆ ಕಷ್ಟಪಟ್ಟು ದುಡಿಬೇಕು, ದುಡಿದ್ರೆ ಎಲ್ಲನೂ ಬರುತ್ತೆ. ಸ್ನೇಹಿತರೆ, ಬಿಜಾಪುರ ಎಂಟ್ರಿ ಆದರೆ ಬ್ರಿಡ್ಜ್ ಮೇಲೆ ಹತ್ತಿ ನಾವು ರೈಟ್ಗೆ ಹೋಗ್ಬೇಕು. ಲೆಫ್ಟ್ಗೆ ಹೋದರೆ ಜಮಖಂಡಿ ರೋಡ್ಗೆ ಹೋಗುತ್ತೆ. ಜಮಖಂಡಿ ರೋಡು ಸಿಟಿ ಒಳಗೆ ಹೋಗುತ್ತೆ, ನಾವು ರೈಟ್ಗೆ ಹೋಗ್ಬೇಕು. ನಾವು ರಿಂಗ್ ರೋಡ್ ಬೆಂಗಳೂರು ರೋಡ್ಗೆ ಹೋಗಿ ಇದು ಸೋಲಾಪುರ ರೋಡ್ಗೆ ಹೋಗಿ, ಸೋಲಾಪುರ ರೋಡಿಂದ ಇಂಡಿ ರೋಡ್ಗೆ ಇಳಿದು ಸಿಟಿ ಒಳಗೆ ಬಂದು APMCಗೆ ಹೋಗ್ಬೇಕು. ನೋಡಿ ಕಾರ್ನವ್ರು ಹೆಂಗೆ ಬರ್ತಾರೆ ನೋಡ್ಕೊಂಡ್ರ. ಏನಿಲ್ಲ, ಉಲ್ಲಾಜೆ ನೋಡಲ್ಲ. ರೋಡ್ ಮಾತ್ರ ಸಖತ್ತಾಗೈತೆ. ಆದರೆ ಒಂದು ಟೋಲ್ ಬೇರೆ ಓಪನ್ ಮಾಡಿಬಿಟ್ಟಾರೆ ಕೋಲಾರದ ಹತ್ರ, 240 ರೂಪಾಯಿ. ರೋಡಲ್ಲಿ ಓಡಾಡೋಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ರೋಡ್ ಟ್ಯಾಕ್ಸು ಮತ್ತು ಟೋಲ್ ಟ್ಯಾಕ್ಸು ಎರಡೆರಡು ಕಟ್ಟಬೇಕು. ಅರ್ಧ ರೋಡ್ ಟ್ಯಾಕ್ಸು, ಟೋಲ್ ಟ್ಯಾಕ್ಸು, ಡೀಸಲ್ಲು, ಇನ್ಶೂರೆನ್ಸು, ಪರ್ಮೆಂಟು ಅಂತ ಕಟ್ಟೆ, ಟಯರು ಅಂತ ಹಾಕಿನೇ ಎಲ್ಲ ಓನರ್ಗಳು, ಅರ್ಧ ಓನರ್ಗಳು ಜೀವನ ಕಳೆದ್ಬಿಡ್ಬೇಕು. ಅಯ್ಯೋ ನೋಡಿ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಡೀಸೆಲ್ ರೇಟ್ ಜಾಸ್ತಿ ಮಾಡಿರೋದು, ಬೇರೆಲ್ಲೂ ಜಾಸ್ತಿ ಮಾಡಿಲ್ಲ. ಗೋವಾದಲ್ಲಿ ಇವತ್ತಿಗೂ ಹಳೆ ರೇಟೇ ಇರೋದು. ಎಂಥ ನಮ್ಮ ಕರ್ನಾಟಕ ಅಂದರೆ, ಕೊಟ್ಟನಲ್ಲಪ್ಪ ಗ್ಯಾರಂಟಿ ಕೊಟ್ಬಿಟ್ಟು ಹಿಂದೆ ಕಿತ್ಕೋಬೇಕಲ್ಲ. ಆ ಗ್ಯಾರಂಟಿ ಕೊಟ್ಟಿರೋ ದುಡ್ಡೆಲ್ಲ ಕಿತ್ಕೋಬೇಕ ಬೇಡ? ಇವ್ರು ಹೆಂಗೆ ಬರ್ತಾರೆ ನೋಡು. ಅದಕ್ಕೆ ಎಲ್ಲ ಕಿತ್ಕೊಳ್ಳೋದು, ಏನು ಮಾಡೋಕ್ಕಾಗಲ್ಲ. ಗ್ಯಾರಂಟಿ ಆಸೆಗೆ ಓಟ್ ಹಾಕ್ದವರೆಲ್ಲ ಅವರು ಮಾಡೋದಲ್ಲದೆ ಎಲ್ಲರಿಗೂ ಅನುಭವಿಸ್ತಾರೆ ನೋಡ್ರಿ. ಅವ್ರವ್ರದ್ದು ಆಟ ಇದು ಎಷ್ಟೇ ಆದರೆ ಯಾರು ಬಂದರೂ ನಾವಂತೂ ಕಷ್ಟಪಡೋದಂತೂ ಬಿಡೋಕ್ಕಾಗಲ್ಲ. ಕತ್ತೆ ದುಡಿಯೋದಂಗೆ ದುಡಿಯೋದಂತೂ ಬಿಡೋಕ್ಕಾಗಲ್ಲ. ನಾವು ದುಡಿಲೇಬೇಕು. ಅವ್ರು ಬಂದರು ಇವ್ರು ಬಂದರು ಅಂತ ನಮಗೇನಾರ ಮನೇಲಿ ಕೂರ್ಸಿ ಊಟ ಹಾಕಲ್ಲ. ನಾವು ದುಡಿಲೇಬೇಕು. ಏನು ಹಂಸಗಳು ಯಪ್ಪ. ಆದಷ್ಟು ಹೋಗೋಣ. ಟೈಮ್ ಇನ್ನೂ 4 ಗಂಟೆ 3:45, 4:45 ಹೋಗೋಣ. ನೋಡೋಣ ಏನು ಖಾಲಿ ಮಾಡ್ತಾನ ಇಲ್ಲ ನಾಳೆ ಮಾಡ್ತಾನ ಅನ್ನೋದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಗಾಡಿ ಬರ್ತಾಯಿದ್ರು ಯೂಟರ್ನ್ ತಗೋತಾರೆ. ಹರಿಯಂತ್ ಎಲ್ಲ ನೋಡಿ, ಕನ್ನಡದಲ್ಲಿ ಎಷ್ಟು ಕ್ಲಿಯರಾಗಿ ಶ್ರೇಯಾ ಮಲ್ಟಿ ಸ್ಪೆಷಲಿಸ್ಟ್ ಬರ್ಸವ್ರೆ ಕನ್ನಡದಲ್ಲಿ. ಇದು ನೋಡಿ ರಾಯಲ್ ಲಾಕ್ ನೋಡ್ರ, ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಬರ್ಸವ್ರೆ ರಾಯಲ್ ಲಾಕ್ ಅಂತ. ಬನಶಂಕರಿ ದೇವಿ ಕಾಂಪ್ಲೆಕ್ಸ್ ಎಲ್ಲ ಕನ್ನಡದಲ್ಲಿ ಸಗದ ಬರ್ಸವ್ರಪ್ಪ ಇಲ್ಲೆಲ್ಲ. ಇಲ್ಲಿ ನೋಡಿ ಕಾರ್ ಗ್ಲೋರಿ ಕನ್ನಡದಲ್ಲಿ. ಅಲ್ಲಿ ನೋಡಿ ಕಟ್ಟಿ ಮನೆ ಟ್ರೇಡರ್ಸ್, ಪರವಾಗಿಲ್ಲಪ್ಪ. ಎಲ್ಲ ಬೋಲ್ಡ್ ಕನ್ನಡದಲ್ಲಿ ಬರ್ಸಾರಪ್ಪ ಬಿಜಾಪುರದಲ್ಲಿ. ನಮ್ಮ ಬೆಂಗಳೂರಾಗೆಲ್ಲ ಇಂಗ್ಲೀಷಲ್ಲೇ ಬರ್ಸೋದು, ಕನ್ನಡದಲ್ಲಿ ಬರ್ಸೋದೇ ಇಲ್ಲ. ಯಾವನೊಬ್ಬ ಬರ್ಸಿರ್ತಾನೆ. ಇಲ್ಲೆಲ್ಲನೂ ನೋಡಿ, ಇಲ್ಲೊಂದು ತೋರಿಸ್ತೀನಿ ನೋಡಿ. ಕನ್ನಯ್ಯ ಸ್ವೀಟ್ಸ್, ಮೆಡಿಕಲ್ ಆ್ಯಂಡ್ ಫಾರ್ಮ್ಸು, ಶ್ರೀರಾಮ ಫೈನಾನ್ಸು ಎಲ್ಲ ಕನ್ನಡನೇ. ಇಲ್ಲಿ ನೋಡಿ ಫಾರ್ಮಸಿ, ಅದು ಕನ್ನಡನೇ. ಕನ್ನಡ ರೋಮಾಂಚನವಿ ಕನ್ನಡ.
ಹಾಡು ಆಡ್ಬಿಟ್ರೆ ಕಾಪಿ ರೈಟ್ಸ್ ಕ್ಲೈಮ್ ಬಂದ್ಬಿಡ್ತೈತೆ. ಅಯ್ಯ, ಹಂಗು ಹಿಂಗು ನಾವು ನಮ್ಮ ಬೆಂಗಳೂರು ರೋಡ್ಗೆ ತಲುಪ್ತಾ ಇದ್ದೀವಿ. ಹತ್ರ ಅಲ್ಲಿ ಕಾಣ್ತಿರೋದೆ ನಮ್ಮ ಬೆಂಗಳೂರು ರೋಡ್. ಅಲ್ಲಿ ಕಾಣ್ತಿದೆ ನೋಡಿದ್ರ, ಈ ಗಾಡಿಗಳು ಓಡಾಡ್ತೀವಿ ನೋಡಿ, ಅದು ನಮ್ಮ ಬೆಂಗಳೂರು ರೋಡ್. ಸದ್ಯಕ್ಕೆ ನಾವು ಇನ್ನೂ ದೂರ ಐತೆ, ಆದರೆ ಈ ಹಂಸ್ಗಳದೇ ಒಂದು ದೊಡ್ಡ ಹಿಂಸೆ. ಟೈಮೇ ಇಲ್ಲ, ಟೈಮೇ ಇಲ್ಲ. ಅರ್ಜೆಂಟ್ ಮಾಡಿಬಿಟ್ಟ, ಲೇಟ್ ಆಗೋಗ್ಬಿಡ್ತು. ಸ್ವಲ್ಪ ಬೇಗ ಬಂದಿರೋ, ಸ್ವಲ್ಪ ಕೆಲ್ಸಗಳಿತ್ತು, ವಿಡಿಯೋ ಎಲ್ಲ ಎಡಿಟ್ ಮಾಡ್ಬೇಕಾಯ್ತು, ಎಡಿಟ್ ಮಾಡಿ ಅಪ್ಲೋಡ್ ಆಗಬೇಕಾಯ್ತು. ಇಲ್ಲ ಲೇಟ್ ಆಗ್ಬಿಡ್ತು. ಇದೇ ಸಮಸ್ಯೆ ನಮಗೆ. ನಿನ್ನೆ ನಮ್ಮ RCB ಮ್ಯಾಚ್ ಗೆದ್ದಿರೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಬಂದಿದ್ದಕ್ಕೆ ಇಲ್ಲೊಂದು ತೋರಿಸ್ತೀನಿ ನೋಡ್ರಿ ಹೆಂಗಾಗವೆ ಅಂತ, ಏನಾಗವೆ ಅನ್ನೋದು. ಇದು ನಮ್ಮ ಸೋಲಾಪುರ ರೋಡು, ಇದು ನಮ್ಮ ಬೆಂಗಳೂರು ರೋಡು. ಇದು ಸೋಲಾಪುರ ರೋಡ್. ಇವಾಗ ತೋರಿಸ್ತೀನಿ ನೋಡಿ. ಮೊಬೈಲ್ ಹಿಡಿದು ಈ ಬೆರಳು ಏನಪ್ಪ ಕಾಣೋದೇ ಇಲ್ಲ ಅಂತೈತೆ. ಹೋಗಿ ಕಾಣಲ್ಲ ಅಂತೈತಿ. ಒಳ್ಳೆ ಸ್ಟೆಪ್ ಆದಂಗೆ ಆಗ್ಬಿಡವೆ ಹಂಗೆ. ಹೋಗೋಣ. ಇದು ಟೋಲ್ ರೋಡು, ಅಂದರೆ ನಮಗೆ ಟೋಲ್ ಸಿಗಲ್ಲ. ಮುಂದೆ ಹೋಗಿ ಇಂಡಿ ರೋಡ ಕೆಳಗಿಳೋದು, ಒಳಗೆ ಸಿಟಿ ಒಳಗೆ ಹೋಗಿ APMCಯಲ್ಲಿ ಹೋಗಿ ಖಾಲಿ ಮಾಡೋದು.